ಸ್ವಂತ ಉಪಯೋಗಕ್ಕೆ ಮಾಡಿದ್ ನಾನು ಗನ್ನು ಸ್ವಂತ ಉಪಯೋಗಕ್ಕೆ ಹೇಳಿ ನನಗೆ ಇನ್ನು ಲೈಸೆನ್ಸ್ ಬೇಡ ಏನೂ ಬೇಡ ಸರ್. ಸುಮ್ಮನೆ ಒಂದು ಪಟಾಕಿ ಇಟ್ಟು ಹೊಡಿಯೋದು ಸರ್. ಇದು ಯಾರು ಬೇಕಿದ್ರು ಯೂಸ್ ಮಾಡ್ಕೋಬಹುದು. ಅಟಾಮ್ ಬಾಂಬ್ ಗನ್ ಅಂತಾರೆ, ಮಂಕಿ ಗನ್ ಅಂತ ಇದಕ್ಕೆ ಹೆಚ್ಚು ಕಮ್ಮಿ ಜಾಸ್ತಿ ಹೆಸರು ಮಂಕಿ ಗನ್ ಅಂತ ಹೇಳಿ. ಮಂಗ ಓಡಿಸೋದಕ್ಕೆ ಮಂಗನ ಕಾಟ ಜಾಸ್ತಿ ಇದೆ, ಬಾಕಿ ಪ್ರಾಣಿಗಳದ್ದು ಇದೆ ಇಲ್ಲ ಅಂತಿಲ್ಲ. ಕರಡಿಗೆ, ಚಿರತೆಗೆ, ಹಂದಿಗೆ, ಆನೆನೇ ಓಡಿಸ್ತಾರೆ, ನನಗೂ ಗೊತ್ತಿರ್ಲಿಲ್ಲ. ತಗೊಂಡೋಗಿರೋರು ಫೀಡ್ಬ್ಯಾಕ್ ಹೇಳಿದ್ರು. ಇದು ಪಟಾಕಿ ಗನ್ನು ತುಂಬಾ ಸಿಂಪಲ್ ಆಗಿದೆ. ಈ ತರದ ಪಟಾಕಿ ಎಲ್ಲಾ ಕಡೆಯಲ್ಲೂ ಸಿಗೋದು ಸರ್. ಇದು ಗ್ರೀನ್ ಅಲ್ಲಿ ಅಟಾಮ್ ಬಾಂಬ್ ಅಂತ ಗರ್ನಾಲು ನೋಡಿ. ಆಲ್ರೆಡಿ ನಾನು ಇದರಲ್ಲಿ ಇಟ್ಟಿದ್ದೀನಿ ಸರ್. ಒಂದು ಈ ತರ ಬತ್ತಿ ತಳಬೇಕು ಫಸ್ಟ್. ಈ ತೂತಲ್ಲಿ ತಳ್ಳಿ ಬಾಂಬ್ ಅನ್ನ ಒಳಗಡೆ ತಳ್ಳಿಬಿಡ್ಬೇಕು. ಇಟ್ಟಿದ್ದೀನಿ ನಾನು. ಸರಿ ನೋಡಿ ಸರ್, ಒಂದು ಡೆಮೋ ಕೊಡ್ತೀನಿ. ಇಷ್ಟೇ ಸರ್ ನೋಡಿ, ಶಬ್ದನೂ ಬರುತ್ತೆ. ಲೈಸೆನ್ಸ್ ಏನೂ ಬೇಡ ಲೈಸೆನ್ಸ್ ಬೇಡ, ಏನೂ ಬೇಡ. ಪಟಾಕಿ ಹೊಡಿಯೋ ಗನ್ನು. ಶಿಕಾರಿ ಮಾಡ್ಲಿಕ್ಕೆ ಆಗಲ್ಲ ಇದು. ಆಕ್ಚುಲ್ ಯಾವುದೇ ಪ್ರಾಣಿಯನ್ನ ಹಿಂಸೆ ಮಾಡೋದಿಕ್ಕೆಲ್ಲ ಇರೋದು ಇದು, ಬೆದರ್ಸೋದಿಕ್ಕಿರೋದು ಇದು. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ ಸರ್? ಸರ್ ನನ್ನ ಹೆಸರು ಪಾಂಡುರಂಗ್ ಭಟ್ ಅಂತ. ನಾನು ಮೂಲತಃ ಪುತ್ತೂರ್ನವನು ಸರ್. ನಾ ಕೃಷಿಕನೇ ಆಗಿದ್ದೀನಿ. 7 ವರ್ಷದಿಂದ ಇದನ್ನ ನನ್ನ ಸ್ವಂತ ಉಪಯೋಗಕ್ಕೆ ಮಾಡಿದ್ ನಾನು ಗನ್ನು ಸ್ವಂತ ಉಪಯೋಗಕ್ಕೆ ಹೇಳಿ. ನನಗೆ ಇನ್ನು ಲೈಸೆನ್ಸ್ ಬೇಡ ಏನೂ ಬೇಡ ಸರ್. ಸುಮ್ಮನೆ ಒಂದು ಪಟಾಕಿ ಇಟ್ಟು ಹೊಡಿಯೋದು ಸರ್. ಇದು ಯಾರು ಬೇಕಿದ್ರು ಯೂಸ್ ಮಾಡ್ಕೋಬಹುದು. ಸರ್ ಇದು ವಿವರಿಸ್ತೀನಿ ಸರ್. ಇದು ಮಕ್ಕಳಿಂದ ಹಿಡಿದು ಲೇಡೀಸು ಯಾರು ಬೇಕಿದ್ರು ಹೊಡಿಬೋದು ಸರ್. ಆಕ್ಚುಲಿ ನಮ್ಮ ಸೇಫ್ಟಿನೇ ನಾನು ಇದ್ರಲ್ಲಿ ಮೇನ್ ಹೇಳ್ತಾ ಇರೋದು ಸರ್. ಸರ್ ಇದು ಅಟಾಮ್ ಬಾಂಬ್ ಗನ್ ಅಂತಾರೆ, ಮಂಕಿ ಗನ್ ಅಂತ ಇದಕ್ಕೆ ಹೆಚ್ಚು ಕಮ್ಮಿ ಜಾಸ್ತಿ ಹೆಸರು ಮಂಕಿ ಗನ್ ಅಂತ ಹೇಳಿ. ಮಂಗ ಓಡಿಸೋದಕ್ಕೆ ಮಂಗನ ಕಾಟ ಜಾಸ್ತಿ ಇದೆ, ಬಾಕಿ ಪ್ರಾಣಿಗಳದ್ದು ಇದೆ ಇಲ್ಲ ಅಂತಿಲ್ಲ. ಕರಡಿಗೆ, ಚಿರತೆಗೆ, ಹಂದಿಗೆ, ಆನೆನೇ ಓಡಿಸ್ತಾರೆ, ನನಗೂ ಗೊತ್ತಿರ್ಲಿಲ್ಲ. ತಗೊಂಡೋಗಿರೋರು ಫೀಡ್ಬ್ಯಾಕ್ ಹೇಳಿದ್ರು. ಸರ್ 2 ಗನ್ ತಗೊಂಡೋಗಿ ಹೇಳಿದ್ರು ಸರ್. ಒಬ್ಬರಿಂದ ಓಡಿಸ್ಲಿಕ್ಕೆ ಆಗಲ್ಲ, 2-3 ಗನ್ ಬೇಕೇ ಬೇಕು ಆನೆ ಓಡಿಸ್ಬೇಕಿದ್ರೆ. ಎಲ್ಲಿಂದ ಭಯ ಬೀಳಿಸು ಓಡಿಸೋದು ಸರ್. ಇದಷ್ಟೇ ಇರೋದು, ತುಂಬಾ ಸಿಂಪಲ್ ಸರ್. ಎಲ್ಲಾ ಕಡೆಯಲ್ಲೂ ಸಿಗೋ ಅಟಾಮ್ ಬಾಂಬ್ ಸರ್. ಇದು ಏನು ತೊಂದರೆ ಇಲ್ಲ. ಅದೇ ಹೇಳಿದ್ದಲ್ಲ ನಾನು, ಸೇಫ್ಟಿಗೆ ಜಾಸ್ತಿ ಬೆಲೆ ಕೊಡ್ತಾ ಇರೋದು ಅಂತ ಹೇಳಿ. ಇದು ಪಟಾಕಿ ಗನ್ನು ತುಂಬಾ ಸಿಂಪಲ್ ಆಗಿದೆ. ಈ ತರದ ಪಟಾಕಿ ಎಲ್ಲಾ ಕಡೆಯಲ್ಲೂ ಸಿಗೋದು ಸರ್. ಇದು ಗ್ರೀನ್ ಅಲ್ಲಿ ಅಟಾಮ್ ಬಾಂಬ್ ಅಂತ ಗರ್ನಾಲು ನೋಡಿ. ಆಲ್ರೆಡಿ ನಾನು ಇದರಲ್ಲಿ ಇಟ್ಟಿದ್ದೀನಿ ಸರ್. ಒಂದು ಈ ತರ ಬತ್ತಿ ತಳಬೇಕು ಫಸ್ಟ್. ಈ ತೂತಲ್ಲಿ ತಳ್ಳಿ ಬಾಂಬ್ ಅನ್ನ ಒಳಗಡೆ ತಳ್ಳಿಬಿಡ್ಬೇಕು. ಇಟ್ಟಿದ್ದೀನಿ ನಾನು ಸರ್. ಇಟ್ಟು ಮುಚ್ಚಲ ಹಾಕೋಬೇಕು ಸರ್. ಇದು ಈ ತರ ಸರ್. ಇದೇ ಮೇನ್ ಇರೋದು ಸರ್. ಇದು ರೈಫಲ್ ಅಲ್ಲಿ ಯೂಸ್ ಮಾಡೋ ಮೆಟಲ್. ಈ ಥ್ರೆಡ್ ಯಾವತ್ತೂ ಏನಾಗಲ್ಲ, ಹೋಗೋದೇ ಇಲ್ಲ. ರಾಂಗ್ ಥ್ರೆಡ್ ಹೋಗೋದೇ ಇಲ್ಲ ಇದಕ್ಕೆ. ಅಷ್ಟು ಸೇಫ್ಟಿ ಇದು ಸರ್. ಇದರಲ್ಲಿ ಒಂದು ಇದಿದೆ ಅಂತ ಅಂದ್ರೆ, ಕರಿ ತುಂಬುತ್ತೆ. ಎಲ್ಲಿ ಬೆಂಕಿ ಬರುತ್ತೆ ಅಲ್ಲಿ ಕರಿ ಇದ್ದಿದ್ದೆ. ಅದನ್ನ ತುಂಬಾ ಸಿಂಪಲ್ ಆಗಿ ಕ್ಲೀನ್ ಮಾಡ್ಕೋಬಹುದು. ನೀರಲ್ಲಿ ಅದ್ದೋದು, ನಮ್ಮ ಸ್ಟೀಲ್ ನಾರಲ್ಲಿ ತಿಕ್ಕಿ ಕ್ಲೀನ್ ಮಾಡ್ಕೊಳ್ಳೋದು ಇಲ್ಲೂ ಸರ್. ಇದ್ರ ಒಳಗಡೆನೂ ಅಷ್ಟೇ ಸರ್. ಅಷ್ಟು ತಿರುಗಿ ಟೈಟ್ ಮಾಡಿ, ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಟೈಟ್ ಮಾಡ್ಕೊಳ್ಳಿ ಸರ್. ಇಲ್ಲೂ ಅಷ್ಟೇ. ಈ ಒಂದು ಸೈಡ್ ಅಲ್ಲಿ ಕಡ್ಡಿ ಇಟ್ಟಿದ್ದೀನಿ. ಇದು ನೀರ್ ಹಾಕೊಂಡು ಹಿಂಗೆ ತಿಕ್ಕಿ ಕ್ಲೀನ್ ಮಾಡೋದಷ್ಟೇ ಸರ್, ಬೇರೆ ಏನಿಲ್ಲ ಕೆಲಸ. ಇದ್ರೊಳಗಡೆ ಹಿಂಗೆ ಮೇಲೆ ಹಿಂದೆ ಕೆಳಗಡೆ ತಿಕ್ ಬಿಟ್ರೆ ಕ್ಲೀನ್ ಆಗೋಗ್ಬಿಡುತ್ತೆ. ನೀರ್ ಹಾಕೋಬೇಕು. ಕರಿ ನಿಂತ್ಕೊಂಡಿರುತ್ತೆ, ಕಪ್ಪು ಕರಿ. ಎಲ್ಲಿ ಬೆಂಕಿ ಬರುತ್ತೋ ಅಲ್ಲಿ ಕರಿ ಇದ್ದಿದ್ದೆ ಸರ್. ಇದು ನೀವೇ ಇದು ಮಾಡ್ಕೊಂಡಿದ್ದೆ ಸರ್? ಹೌದು ಸರ್, ಹೌದು ನಾನೇ ತಯಾರಿಸಿದ್ದು. ಎಲ್ಲಾದ್ರೂ ನೋಡಿದ್ರೆ ಏನಾದ್ರು ಇನ್ಸ್ಪಿರೇಷನ್? ಇಲ್ಲ ಸರ್, ಇದು ನಮ್ದು ಐಡಿಯಾ ಅಷ್ಟೇ. ಐಡಿಯಾ ನಾನು ಅದೇ ಮೆಕ್ಯಾನಿಕ್ ಆಗಿದ್ದೆ ಅಂತ ಹೇಳಿದ್ನಲ್ಲ, ಹಿಂಗ್ ಮಾಡಿದ್ರೆ ಏನಾಗ್ಬೋದು ಅಂತ ಮಾಡಿದೆ. ಚೆನ್ನಾಗ್ ಬಂತು. ನಾನು ಫಸ್ಟ್ 3 ಗನ್ ನನ್ನ ಸ್ವಂತಕ್ಕೆ ಮಾಡಿದ್ದೆ. ಅದ್ ಚೆನ್ನಾಗಾಯ್ತಲ್ಲ, ಯಾಕೆ ನೀವು 4 ಜನರಿಗೆ ಕೊಡಬಾರ್ದು ಅಂತ ಹಂಗೆ ಕೊಡ್ತಾ ಇದ್ದೀನಿ ಸರ್. ಎಷ್ಟಿದೆ ಸರ್ ಇದು ಉದ್ದ? ಸರ್ ಒಟ್ಟಾರೆ 42 ಇಂಚಸ್ ಬರುತ್ತೆ ಸರ್. ಸರ್ ಇದು ಒಂದು ಡೆಮೋ ಕೊಡ್ತೀನಿ. ಇಲ್ಲ ನಾನು ಉಪಯೋಗಿಸಿಲ್ಲ. ನನಗೆ ಇದೇ ಸಾಕಾಗುತ್ತೆ. ಹಿಂಗೆ ಸರ್ ನೋಡಿ. ಇದಕ್ಕೇನಿಲ್ಲ, ಇದು ಕೈಯಲ್ಲಿ ಲೈಟ್ರು ಸರ್. ಇದು ಹೌದು ಲೈಟ್ರ್ ನಿಮಗೆ ಮಾರ್ಕೆಟ್ ಅಲ್ಲಿ ಮಾಮೂಲು 15 ರೂಪಾಯಿಗೆ ಸಿಗುತ್ತೆ. ಅದು ಸಾಕಾಗುತ್ತೆ ನೋಡಿ ಸರ್. ಒಂದು ಡೆಮೋ ಕೊಡ್ತೀನಿ. ಇಷ್ಟೇ ಸರ್ ನೋಡಿ, ಶಬ್ದನೂ ಬರುತ್ತೆ. ಹಿಂಗೆ ತೆಗೆದು ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಸರ್. ನೋಡಿ ಸರ್, ಇನ್ನೊಂದು ಅವಾಗ್ಲೇ ಇಡಬಹುದು, ಇನ್ನೊಂದು ಏನು ಆಗಲ್ಲ.
ಒಂದ್ಸರಿ ಒಂದೇ ಹಾಕ್ಲಿ. ಒಂದ್ಸರಿಗೆ ಒಂದೇ ಹಾಕೋದು. ಒಂದು 15ರಿಂದ 20 ಸಣ್ಣ ಸಣ್ಣ ಕಲ್ಲುಗಳು ಎದುರುಗಡೆಯಿಂದ ಹಾಕೋಬಹುದು. ಇಲ್ಲಿ ಕಲ್ಲುಗಳು ಅಥವಾ ಕಡಲೆಕಾಳುಗಳು ಹಾಕೋಬಹುದು ಸರ್. ಕಡಲೆಕಾಳು ಸೈಜ್ ಕಲ್ಲುಗಳು. ಕಲ್ಲು ಏನು ಇದಾಗಲ್ವಾ ಸರ್? ಇಲ್ಲ, ಇಂಜುರಿ ಆಗಲ್ಲ, ಹೋಗಿ ಮೈ ಮೇಲೆ ಬೀಳೋದಷ್ಟೇ, ಭಯ ಬೀಳ್ಸೋದಿಕ್ಕಿರೋದು. ಬೇರೆ ರೀತಿ ಈ ತರ ಶಬ್ದದಿಂದಲೇ ಓಡಿಸೋದು ಸರ್ ಮೀನು. ಈ ಕಲ್ಲುಗಳ ಮೇಲೆ ಬಿದ್ದಾಗ ಏನೋ ಆಗೋಯ್ತು ಅಂತ ಭಯ ಬಿದ್ದು ಓಡೋಗುತ್ತೆ. ಅಲ್ಲ, ಕಲ್ಲುಗಳನ್ನ ಹಾಕ್ದೇನು ಓಡಿಸ್ಬೋದು ಸರ್, ಹಂಗೇನು ಓಡಿಸ್ಬೋದು, ಬರೀ ಶಬ್ದವಾಗಿ ಓಡಿಸ್ಬೋದು ಸರ್. ಕಲ್ಲಿ ಹಾಕ್ದ ಏನು ಸಿಕ್ಕಾಕೊಳ್ಳಲ್ವ ಸರ್? ಏನ್ ಸಿಕ್ಕಾಕೊಳ್ಳಲ್ಲ ಸರ್, ಅದು ಕಡಲೆಕಾಳು ಸೈಜ್ ಸಣ್ಣ ಕಲ್ಲುಗಳು ಹಾಕೊಳ್ಳೋದಲ್ಲ. ಇದ್ರ ಮೇಲೆ ಹೌದು, ಇಲ್ಲಿಂದಲೇ ಹಾಕೊಳ್ಳೋದು ಸರ್. ಎಷ್ಟು ಕಲ್ಲು ಹಾಕಿ ಸರ್ ಒಂದು 10-15 ಕಲ್ಲು ಹಾಕೊಳ್ಳಿ ಅಷ್ಟೇ. ಅಲ್ಲ, ಒಂದೇ ಸೈಡ್ಗೆ ಹೋಗುತ್ತಾ? ಅಲ್ಲ, ಒಂದೇ ಸೈಡ್ ಸ್ಪ್ರೆಡ್ ಆಗಿ ಹೋಗ್ಬಿಡ್ತದೆ. ಹೋಗ್ಬೇಕು. ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಇನ್ನು ಈ ಗನ್ ನೋಡ್ತಿದಂಗೆ ಓಡುತ್ತಂತೆ. ಹೌದೌದೌದು, ಮಂಗನೇ ಒಂದ್ 2 ಸಾರಿ 4 ಸಾರಿ ಹೊಡೆದ್ಮೇಲೆ ಈ ಗನ್ ಹೊಡ್ಕೊಂಡು ಹೋಗ್ಬೇಕಿದ್ರೆ ಮಂಗ ಕಾಣಿಸೋದಿಕ್ ಸಿಗಲ್ಲ, ಆರಿ ಬಿದ್ದು ಓಡೋಗ್ಬಿಡ್ತದೆ ಭಯ ಬಿದ್ದು. ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಸರ್ ಇದನ್ನ? ಸರ್ ನಾನು ಹೇಳೋದಾದ್ರೆ ಥ್ರೂ ಔಟ್ ಇಂಡಿಯಾನೇ ಹೋಗಿದೆ ನಂದೀಗ. ಆಕ್ಚುಯಲ್ ಕರ್ನಾಟಕದಲ್ಲಿ ಹೈಯೆಸ್ಟ್, ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಕೇರಳ ನಮಗೆ ಹೈಯೆಸ್ಟ್ ಹೋಗ್ತಾ ಇರೋದೀಗ. ನಾವು ನಾರ್ತ್ ಇಂಡಿಯಾನ ಹೋಗಿದೆ ತುಂಬಾ, ಹೋಗಿಲ್ಲ ಅಂತ ಹೇಳಿಲ್ಲ. ನಿಮಗೆ ಕಾಶ್ಮೀರ ಕಳಿಸಿದೀನಿ ನಾನು, ಉತ್ತರಾಖಂಡ್ ಕಳಿಸಿದೀನಿ, ಕೇದಾರ್ನಾಥ್ ಕಳಿಸಿದೀನಿ. ಹಿಂಗ್ ಬಂತು ಸರ್ ಐಡಿಯಾ? ಸ್ವಂತ ಅದೇ ಹೇಳಿದ್ನಲ್ಲ, ಹಬ್ಬಕ್ಕೆ ಕಾಯಿ ತರೋ ಪರಿಸ್ಥಿತಿ ಬಂತು ನನಗೆ. ಮಂಗನ ಕಾಟದಿಂದ 250 ತೆಂಗಿನ ಮರ ಇತ್ತು. ಯಾರ್ದು? ನಿಮ್ದ? ನಮ್ದೇ ಸ್ವಂತ ತೆಂಗಿನ ಮರ ಇತ್ತು. ನಾವು ಕೇರಳ ಕರ್ನಾಟಕ ಬಾರ್ಡರ್ ಅಲ್ಲಿ ಇರೋರು ಸರ್. ಲೆಕ್ಕಕ್ಕೆ ಕೇರಳ ಇರೋದು, ನಾನು ಕರ್ನಾಟಕದಲ್ಲಿ. ಅಲ್ಲಿ ಮಂಗನ ಕಾಟ ಜಾಸ್ತಿ. ಮಲೆನಾಡಲ್ಲ ಸರ್ ನಾವು, ಸುತ್ತಲೂ ಕಾಡಿದೆ, ಏನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ. ಇದು ಮಾಡದೆ ಕಂಟ್ರೋಲ್ ಆಯ್ತು ಸರ್, ತುಂಬಾ ಚೆನ್ನಾಗಿದೆ ಮಾತ್ರ. ಯಾವಾಗ ನೀವು ಇದನ್ನ ಇದು ಮಾಡಿದ್ರಿ? 7 ವರ್ಷ ಹಿಂದೆ ಸರ್. ನಾನು 7 ವರ್ಷದ ಹಿಂದೆ. ಸಕ್ಸಸ್ ಆಯ್ತು, ತುಂಬಾ ಸಕ್ಸಸ್ ಆಯ್ತು. ನಿಮಗೆ ಅಂತ ಮಾಡ್ಕೊಂಡಿದ್ದೀನಿ. ಆಮೇಲೆ ಪಬ್ಲಿಕ್ ಕೊಟ್ಟೆ. ಪಬ್ಲಿಕ್ ಏನಂದ್ರು ಸರ್? ಪಬ್ಲಿಕ್ ತಗೊಂಡೋದವ್ರು ನನಗೆ ಈಗಲೂ, ನಾನು ಎಲ್ಲಾದ್ರೂ ಎಕ್ಸಿಬಿಷನ್ ಇದ್ರೆ ಹಾಕ್ತಾ ಇರ್ತೀನಿ. ಪಬ್ಲಿಕ್ ತುಂಬಾ ಚೆನ್ನಾಗಿದೆ ಸರ್. ನಮಗೂ ತಗೊಂಡೋದ್ರೆಲ್ಲ ತುಂಬಾ ಖುಷಿ ಪಡ್ತಾರೆ ಸರ್. ಈಗಲೂ ಕಾಣ್ಲಿಕ್ಕೆ ಇವತ್ತೇ ಇಲ್ಲಿ ಒಂದು 10-15 ಜನ ಬಂದಿದ್ರು, ತುಂಬಾ ಚೆನ್ನಾಗಿ ಮಾಡಿದಿರಿ ಭಟ್ರಿ ಅಂದ್ರು. ಇದಕ್ಕೇನು ಲೈಸೆನ್ಸ್ ಆಗ್ಲಿ? ಏನೂ ಬೇಡ, ಲೈಸೆನ್ಸ್ ಬೇಡ, ಏನೂ ಬೇಡ. ಪಟಾಕಿ ಹೊಡಿಯೋ ಗನ್ನು ಸರ್ ಇದು. ಜಸ್ಟ್ ಹಿಂಗ್ ಹಾಕಿಟ್ಟಿದ್ದೀರಾ? ಇಲ್ಲಿ ಹಾಕಿಟ್ಟಿದ್ದೀನಿ, ಹೊಡಿಯೋದು ಸರ್. ಇನ್ನೊಂದು ಮಾಡ್ಬೋದಾ? ಇನ್ನೊಂದು ಮಾಡೋಣ ಸರ್, ನೋಡಿ. ಸರ್ ಒಂದು 110ರಿಂದ 120 ಫೀಟ್ ಹೋಗುತ್ತೆ ಸರ್. ಇಲ್ಲಿ ಕೈ ಸುಡೋದು ಆ ಥರದ್ದು ಏನಾಗಲ್ಲ ಸರ್. ಹೊಗೆ ಬರ್ತಿದೆಯಲ್ಲ, ಅದೇನ ಹೊಗೆ ಇರೋದಷ್ಟೇ ಸರ್. ಅದು ಹೋದ್ಮೇಲೆ ಹೊಗೆ ಬರುತ್ತಲ್ಲ, ಹೊಗೆಯಲ್ಲೇ ತುಂಬಾ ಹೊಗೆ ಏನಿಲ್ಲ ಇದರಲ್ಲಿ. ಆಮೇಲೆ ಬಂದು ಇದನ್ನ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು. ಹೌದಷ್ಟೇ. ತಗೊಂಡ್ರು ಸರ್. ಕೊಡ್ಲ ಒಂದು 4,500 ಸರ್. ಅವರೇ ತಯಾರಿಸಿರೋದು? ಅಂದ್ರೆ ಎಷ್ಟು ಅಂತ ಹೇಳಿ 120 ಅಡಿವರೆಗೆ ಹೋಗುತ್ತೆ ಸರ್. 120. ಸೊ ಇದನ್ನ ಲೈಸೆನ್ಸ್ ವಿಚಾರವಾಗಿ ಯಾರಾದ್ರೂ ಏನಾದ್ರು ಮಾತಾಡಿದ್ರ? ಇಲ್ಲ ಸರ್, ಅಗತ್ಯನೇ ಬಂದಿಲ್ಲ. ಇದು ಪಟಾಕಿ ಹೊಡಿಯೋದಲ್ವ. ಈಗ ನೀವು ಈ ಐಟಮ್ ನ ಯಾವ ಪರ್ಪಸ್ ಯೂಸ್ ಮಾಡಬಹುದು ಅಂತ ಹೇಳ್ತೀರಾ? ಓನ್ಲಿ ಬರೀ ಮಂಗ ಅಂತನಾ? ಮಂಗ, ಅದೇ ಹೇಳಿದ್ನಲ್ಲ, ಹಂದಿ, ಕಾಡ್ಕೋಣ, ಚಿರತೆಗೆ ಚೆನ್ನಾಗುತ್ತೆ. ಕರಡಿಗೂ ಇನ್ನೂ ಸೂಪರ್ ಆಗುತ್ತೆ ಹೇಳಿದ್ರು. ಕರಡಿ ಕಲ್ಲಂಗಡಿ ಹಣ್ಣು ಇತ್ಕೊಂಡು ಹೋಗ್ತಾ ಇತ್ತು. ಎಲ್ಲಾದ್ರೂ ರೈತರ ಹತ್ರ ತಗೊಂಡೋಗಿ ಮಾಡಿದ್ದು ಉಂಟು. ತುಂಬಾ ಜನ ರೈತರು ಹೇಳ್ತಾರೆ ಸರ್, ಸಿಕ್ಕಿದ್ದು ಸೂಪರ್ ಆಗಿದೆ ಸರ್. ಆಗ್ಲೇ ಹೇಳ್ತಾ ಇದ್ರಿ, ರೈತರು ತಗೊಂಡೋಗಿದ್ದ ವಿವರಣೆ ಕೊಡ್ತಾ ಇದ್ರಿ. ಕರಡಿ ಕಲ್ಲಂಗಡಿ ಹಣ್ಣು ತಗೊಂಡ್ ಹೋಗ್ತಾ ಇತ್ತು ಸರ್ ಅಂತ ಹೇಳಿ. ತುಂಬಾ ಚೆನ್ನಾಗುತ್ತೆ ಸರ್ ಅಂತಾರೆ. ತಗೊಂಡ್ ಹೋದವರು ತುಂಬಾ ಜನ ಅವರ ಫ್ರೆಂಡ್ ಸರ್ಕಲ್ಗೆ ಎಲ್ಲ ಕೊಡ್ತಾರೆ ಸರ್. ಮೇನ್ ಶಬ್ದಕ್ಕೆ ಅರ್ಧ. ಹೌದು, ಶಬ್ದಕ್ಕೆ ಅರ್ಧ ಹೋಗುತ್ತೆ ಸರ್. ಈ ಇನೋವೇಷನ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರ ಸರ್? ಬೇರೆ ದೊಡ್ಡವರು ಯಾರಾದ್ರೂ ಮಾತಾಡಿದ್ದಾರೆ, ತಗೊಂಡೋಗಿದ್ದಾರೆ. ತುಂಬಾ ಜನ ತಗೊಂಡೋಗಿದ್ದಾರೆ. ಇನೋವೇಷನ್ ಬಗ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ ಎಲ್ಲ ತಗೊಂಡೋದವ್ರು ಸಹ. ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಅಂತ. ಸರ್ ಇದು 3 kg ಇದೆ ಸರ್ ತೂಕ. ಯೂಸರ್ ಫ್ರೆಂಡ್ಲಿ? ಹೌದು, ಯೂಸರ್ ಫ್ರೆಂಡ್ಲಿ. ಇದಕ್ಕೊಂದು ಬೆಲ್ಟ್ ಹಾಕೊಡ್ತೀನಿ, ಹಿಂದ್ಗಡೆ ನೇತಾಡಕ ಹಾಕೊಂಡು ಹೋಗ್ಬೋದು. ತೋಟಕ್ಕೆ ಹೋಗೋರು ಶಿಕಾರಿ ತರ ಶಿಕಾರಿ ಮಾಡ್ಲಿಕ್ಕೆ ಆಗಲ್ಲ. ಇದು ಆಕ್ಚುಲ್ ಯಾವುದೇ ಪ್ರಾಣಿಯನ್ನ ಹಿಂಸೆ ಮಾಡೋದಿಕ್ಕೆಲ್ಲ ಇರೋದು. ಇದು ಬೆದರ್ಸೋದಿಕ್ಕಿರೋದು ಇದು. ಅದು ಮೇನ್ ಅಲ್ವಾ? ಹೌದು ಸರ್. ಗನ್ ಅಂದ ತಕ್ಷಣ ಎಲ್ಲರೂ ಹೌದೌದು. ಸೊ ನಿಮ್ಮ ಪರ್ಪಸ್ ಸ್ಪಷ್ಟವಾಗಿದೆ. ಹೌದು, ಶಬ್ದದ ಮೂಲಕ ಪ್ರಾಣಿಗಳನ್ನ ಓಡಿಸೋದು. ಅದನ್ನ ಸ್ವಲ್ಪ ಒತ್ತಿ ಹೇಳಿ. ಶಬ್ದದ ಮೂಲಕನೇ ಪ್ರಾಣಿಗಳನ್ನ ಓಡಿಸ್ಬೇಕೇ ವಿನಃ ಭಯ ಬೀಳಿಸೋದೇ ವಿನಃ ಬೇರೇನೋ ಮಾಡೋ ಉದ್ದೇಶದಿಂದ ಮಾಡಿರೋದಲ್ಲ. ಚಿತ್ರಹಿಂಸೆ ಕೊಡೋ ಅಲ್ಲ ಉದ್ದೇಶ ಇಲ್ಲ. ಅಲ್ಲ.
ಸೊ ಓವರ್ ಆಲ್ ಇದಕ್ಕೆ ಎಷ್ಟು ಖರ್ಚಾಗತ್ತೆ, ಆಮೇಲೆ ಇದು ಹೇಗ್ ತಯಾರಿಸಿದೆ ಅನ್ನೋದನ್ನ ಹೇಳ್ಬೋದಾ ಏನಾದ್ರು? ಹೇಳ್ತಾ ಇದ್ದೀನಿ ಏನೇನಿದೆ ಇದರಲ್ಲಿ ಅಂತ? ಸರ್. ಇದೊಂದು ರೈಫಲ್ ಮೆಟಲ್ ಅಲ್ಲಿ ಯೂಸ್ ಮಾಡಿರೋದು ಸರ್. ಇದು ರೈಫಲ್ ಮೆಟಲ್. ಇದು ಓಕೆ. ಆಕ್ಚುಲಿ ಇದು ಥ್ರೆಡ್ಡಿಗೋಸ್ಕರ, ನಮ್ ಸೇಫ್ಟಿಗೋಸ್ಕರ ಈ ಮೆಟಲ್ ಹಾಕಿರೋದು ನಾವು. ಇಷ್ಟು ಹೆವಿ ಹಾಕಿರೋದು. ಓಕೆ. ಇದು SSL ಮಾಡಿರೋದು, ಫುಲ್ SS ಪೈಪ್. ಇದು ಇಂಡಸ್ಟ್ರಿಯಲ್ ಪರ್ಪಸ್ ಪೈಪ್ ಅಂತ ಬರುತ್ತೆ. ಅದು ಇಂಡಸ್ಟ್ರಿಯಲ್ ಪರ್ಪಸ್ ಬರುತ್ತೆ. ಅದೇ ಬೇರೆ ಸೆಪರೇಟ್ ಬರುತ್ತೆ. ಇದು ಲೇಸರ್ ಕಟ್ಟಿಂಗ್ ಪೀಸು. ಇದು ಮರದ ಹಿಡಿಕೆ. ಸರಿ, ಗನ್ನಿಂದ ಇದ್ದ ಶೇಪ್. ಹೌದು, ಇದು ವುಡ್ ಸರ್. ಇದು ಮಹೋಗನಿ ವುಡ್. ಇದು ನೀವು ನೀರಲ್ಲಿ 1 ವರ್ಷ ಇಡಿ 2 ವರ್ಷ ಇಡಿ ಏನೂ ಆಗಲ್ಲ. ಯಾಕಂದ್ರೆ ಮಹೋಗನಿ ವುಡ್ ಬೋಟಿಗೆ ಯೂಸ್ ಮಾಡೋ ಮರ ಇದು. ಅದನ್ನೇ ಹಾಕಿದೀವಿ ನಾವು. ಇದು ಎಷ್ಟು ಕೆಜಿ ಇದೆ ಅಂತ ಹೇಳಿದ್ರಿ ಸರ್? 3 ರಿಂದ 3.5 kg ಬರುತ್ತೆ ಸರ್. ಮರವನ್ನು ಡಿಪೆಂಡ್ ಆಗಿರುತ್ತೆ. ಆರಾಮ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಹೌದು ಸರ್, ಸಮಸ್ಯೆನೂ ಆಗ್ಲಿಕ್ಕೆ ಏನಾಗಲ್ಲ. ಸೊ ಅದಾದ್ಮೇಲೆ ಎಷ್ಟು ದೂರ ಹೇಳಿದ್ರಿ ಸರ್? 120 ಅಡಿಯವರೆಗೆ ನಮಗೆ ಹಾಕಿರೋ ಕಲ್ಲು ಹರಳು ಹೋಗುತ್ತೆ, ಹಾಕಿದ್ರೆ ಬೇಕಾಗಿ ಬಂದ್ರೆ. ಈ ಗರ್ನಲ್ ಹೇಳಿದ್ರಲ್ಲ ಸರ್, ಅದು ಒಂದೇ ಹಾಕ್ಬೋದಾ ಬೇರೆ ತರದ್ದು? ಅಲ್ಲ, ಗರ್ನಲ್ ಇದೊಂದೇ ತರದ್ದು ಹಾಕೋದು. ಇದರಲ್ಲಿ ಇನ್ನೊಂದು ಸೈಜ್, 2 ಸೈಜ್ ಹಾಕ್ಲಿಕ್ಕೆ ಆಗುತ್ತೆ. 1, 2, 3 ಅಂತ 1, 2 ಹಾಕ್ಲಿಕ್ಕೆ ಆಗುತ್ತೆ. ಹೇಳಿದ್ರಿ. ಇದ್ರ ಪ್ರೈಸ್ ಸರ್ ಮೇನ್ ಇಂಪಾರ್ಟೆಂಟ್, ನಮ್ಮ ರೈತರಿಗೆ ಬೇಕಾಗಿರುವಂತದ್ದು. ಆಕ್ಚುಯಲ್ ನಾನು 4800 ಕೊಡ್ತಾ ಇರೋದು. ಆಫರ್ ಮಾಡಿ ಇದ್ರ ಜೊತೆ ನಾನು ಕೃಷಿ ಮೇಳದಲ್ಲೇ 4,500 ಕೊಡ್ತಾ ಇದ್ದೀನಿ ಈಗ ಸರ್. ಹೈಕ್ ಆಗಿದೆ ರೇಟು, ನಮಗೇನು ಮಾಡ್ಲಿಕ್ಕೆ ಆಗಲ್ಲ. ಎಲ್ಲ ರೇಟ್ ಜಂಪ್ ಆಗ್ತಾ ಇದೆ. ಬಟ್ ನಾನು 5 ವರ್ಷದಿಂದ ಒಂದೇ ರೇಟಲ್ಲಿ ಕೊಡ್ತಾ ಇದ್ದೀನಿ ಸರ್. 5 ವರ್ಷದಿಂದ ಒಂದೇ ರೇಟಲ್ಲಿ ಕೊಡ್ತಾ ಇದ್ದೀನಿ. ಈಗ 4,500 ರೂಪಾಯಿ ಕೊಡ್ತಾ ಇದ್ದೀನಿ ಸರ್. ಇದು ಹೆಂಗೆ ಸರ್, ಹೆಂಗ್ ಪರ್ಚೇಸ್ ಮಾಡಬೇಕು ಏನು ಅನ್ನೋದು ಸರ್? ಇದೆ, ನನ್ನ ನಂಬರ್ ಇದೆ 9741810502 ಸರ್. ನನ್ನ ನಂಬರು, ಕಾಂಟ್ಯಾಕ್ಟ್ ನಂಬರು. ಆ್ಯಕ್ಚುಲಿ ನೀವು ಮೆಸೇಜ್ ಹಾಕ್ಬಿಡಿ ನನಗೆ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾರ್ಮಲ್ ಮೆಸೇಜ್ ಹಾಕಿ. ನನಗೆ ಸುಲಭ ಆಗುತ್ತೆ. ಫೋನ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇದ್ರೆ ನನಗೆ ಮಾತಾಡೋದಕ್ಕೂ ಆಗಲ್ಲ, ಅಷ್ಟು ಕೆಲಸ ಇರುತ್ತೆ ನನಗೆ. ಪಾರ್ಸೆಲ್ ಹಾಕ್ಬಿಡ್ತೀನಿ, ಪ್ರೊಫೆಷನಲ್ ಕೊರಿಯರಲ್ಲಿ ಬರುತ್ತೆ. ಬೇಕಂದ್ರೆ ನಾನು ಪೋಸ್ಟು ಮಾಡ್ತೀನಿ. ಪೋಸ್ಟ್ ಆದರೆ ನಿಮಗೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಫಿಟ್ಟಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಇಷ್ಟು ಲೆಂತ್ ತಗೊಳ್ಳಲ್ಲ. ಆದ್ದರಿಂದ ನಾನು ಕೊರಿಯರೇ ಬೆಸ್ಟ್ ಹೇಳೋದು. ನಿಮ್ಮ ಏರಿಯಾಕ್ಕೆ ಬರುತ್ತೆ, ನೀವು ಯಾವ ಏರಿಯಾದಲ್ಲಿ ಅಡ್ರೆಸ್ ಹಾಕ್ತೀರಾ ಆ ಏರಿಯಾಕ್ಕೆ ಕೊರಿಯರ್ ಬರುತ್ತೆ. ಅಲ್ಲಿಂದ ಕರೆದು ಹೇಳ್ತಾರೆ ಬಂದಿದೆ ಪಾರ್ಸೆಲ್ ಅಂತ, ತಗೊಂಡು ಹೋಗ್ಬೋದು ಮನೆಗೆ. ಇದು ಕಲಿಕೆ ತರದ್ದು ಏನಾದ್ರು ಮಾಡ್ಬೇಕು ಅನ್ನೋದು? ಏನಿಲ್ಲ ಸರ್, ಕಲಿಯುವ ಅಗತ್ಯ ಬರಲ್ಲ. ಏನಿಲ್ಲ, ತುಂಬಾ ಏನ್ ಬೇಕಿದ್ರು ಫೋನ್ ನಲ್ಲಿ ಹೇಳಿ, ಕಲಿಸ್ಕೊಡ್ತೀನಿ ನಾನು. ಬೇಕಾದ್ರೆ ಖುದ್ದು ಬರೋದಾದ್ರೆ ಮಂಗಳೂರು, ಪುತ್ತೂರಿಗೆ ಬನ್ನಿ. ಎಲ್ಲಿ ಬರ್ಬೇಕು? ದಕ್ಷಿಣ ಕನ್ನಡ, ಮಂಗಳೂರು, ಪುತ್ತೂರು. ಅಲ್ಲೇ ಸರ್, ಪೇಟೆಯಲ್ಲೇ ಇರ್ತೀನಿ ನಾನು. ಸಿಟಿಯಲ್ಲಿ ಫೋನ್ ಮಾಡ್ಕೊಂಡು ಬನ್ನಿ, ನಂಬರಿಗೆ ಮಾತ್ರ ಫೋನ್ ಮಾಡಿ. ಒಟ್ಟಾರೆ ನಮ್ಮ ರೈತರಿಗೆ ಅಥವಾ ತೋಟ ಕೆಲಸ ಮಾಡುವಂತವರಿಗೆ, ನೋಡ್ಕೊಳ್ಳುವಂತವ್ರಿಗೆ ಏನ್ ಹೇಳ್ತೀರಾ ಈ ಗನ್ ಬಗ್ಗೆ? ಸರ್, ನಾನು ಹೇಳ್ತೀನಿ, ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕಾಗಿರೋ ವಸ್ತು ಇದು. ಕೃಷಿಕರಿಗೆ ಯಾವುದನ್ನು ಯಾವ ಕಾಲದಲ್ಲೂ ಬೆದರಿಸಿ ಓಡಿಸೋದಕ್ಕೆ ಅಗತ್ಯ. ಮತ್ತು ಯೂಸ್ ಮಾಡಿ, ಯಾವುದೇ ಪ್ರಾಣಿ ಹಿಂಸೆ ಮಾಡಬೇಡಿ. ನೀವು ಬೇರೆ ಬೇರೆ ಥರದಲ್ಲಿ ಮಾಡಬೇಡಿ. ಬೆದರಿಸಿ ಓಡಿಸಿ, ನಮ್ಮ ರಕ್ಷಣೆ ನಮ್ಮಿಂದ ಇಷ್ಟ ಆಗುತ್ತೆ ಅಷ್ಟು ಮಾಡು. ಇದರಲ್ಲಿ ಯಾವುದೇ ರೀತಿ ಪ್ರಾಣಿ ಹಾನಿ ಇಲ್ಲ, ಏನೂ ಇಲ್ಲ. ಹೌದು ಸರ್. ನಮ್ಮ ಪೂರ್ತಿ ಹೆಸರು ಸರ್? ನನ್ನ ಹೆಸರು ಪಾಂಡುರಂಗ ಭಟ್ ಕೆ ಅಂತ. ಮೂಲತಃ ಪುತ್ತೂರಿನವನು ಸರ್. ನಾನು ಪುತ್ತೂರಲ್ಲೇ ಇರೋದು ನಾನು. ಥ್ಯಾಂಕ್ ಯು ಸೊ ಮಚ್. ಇಷ್ಟು ತನಕ ವಿಸ್ತೃತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ, ಧನ್ಯವಾದಗಳು. ನಮಸ್ಕಾರ ಸರ್. ಇಷ್ಟೇ ಸರ್. ನೋಡಿ, ಶಬ್ದನೂ ಬರುತ್ತೆ.